ಅಣ್ಣ ಮಾರುತಿ ಗಾಡಿಗಳು ಬೆಳೆಗಳು ನೋಡಿ ಶಾಕ್ ಆಗ್ತೀರಾ. ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 99,000, ಬರೀ 7,25,000, ಬರೀ 3,75,000, ಬರೀ 5,25,000, ಬರೀ 5,25,000, ಬರೀ 6.5 ಲಕ್ಷ, ಬರೀ 5,80,000, ಬರೀ 6.5 ಲಕ್ಷ, ಬರೀ ನಿಮ್ಗೆ 3,39,000, ಬರೀ 3.5 ಲಕ್ಷ, ಬರೀ 3,59,000, ಬರೀ ನಿಮ್ಗೆ 7,35,000, ಬರೀ 7,39,000. ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಸೇಲ್ಸ್ ಮತ್ತೆ ಇಂಡಿಯಾದಲ್ಲೇ ಹುಟ್ಟು ಬೆಳೆದಿರುವಂತ ವೆಹಿಕಲ್ಸ್ 15 ವೆಹಿಕಲ್ಸ್ ಮಾರುತಿ ವೆಹಿಕಲ್ಸ್ ಬಂದಿದೆ. ಎಲ್ಲರೂ ಇಷ್ಟಪಡುವಂತ ವೆಹಿಕಲ್, ಎಲ್ಲರೂ ಲೋ ಮೇಂಟೆನೆನ್ಸ್ ಗೆ ಅಂತಾನೆ ಫೇಮಸ್ ಆಗಿರುವಂತ ವೆಹಿಕಲ್ಸ್ ಇದೆಲ್ಲ. ನಿಮ್ಗೆ 2013 ಮಾಡಲ್ ಲೋನು ಕೂಡ ಮಾಡ್ಕೊಡ್ತೀವಿ. ಎಲ್ಲಾ ವೆಹಿಕಲ್ಸ್ ಕ್ಲಾಸ್ ಕಂಡೀಷನ್, ಕಡಿಮೆ ಪ್ರೈಸ್ ಅಲ್ಲಿ, ಅದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ ವೆಹಿಕಲ್ಗಳು ಕೊಡ್ತಾ ಇದೀವಿ. ಮೊದಲನೇ ಗಾಡಿ ನೋಡ್ತಾ ಇರ್ಬೋದು, 2009 ಮಾಡಲು ಡೀಸೆಲ್ ಶಿಫ್ಟ್. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ 5 years FC ಸಮೇತ ರನ್ನಿಂಗ್ ಇರುವಂತ ವೆಹಿಕಲ್ ಗಾಡಿ ಕೊಡ್ತಾ ಇದೀವಿ. 2009 ಮಾಡಲು ಬರೀ ನಿಮ್ಗೆ 7,39,000ಕ್ಕೆ, ಓನ್ಲಿ 2,39,000ಗೆ ಡೀಸೆಲ್ VDI ವೇರಿಯಂಟ್ ಶಿಫ್ಟ್ ಕೊಡ್ತಾ ಇದೀವಿ. ನೆಕ್ಸ್ಟ್ ವೆಹಿಕಲ್ ಬಂದು ಇನ್ನೊಂದು 2011 ಮಾಡಲು VXI ಪೆಟ್ರೋಲ್ ಪ್ಲಸ್ CNG ಕೂಡ ಇರುವಂತ ವೆಹಿಕಲ್. ಇದರಲ್ಲೂ 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 11 ಮಾಡಲು, ಇದು ಕೂಡ 5 years FC ಕೂಡ ಆಗಿದೆ. ಬರೀ 7,35,000ಕ್ಕೆ ಈ ಗಾಡಿ ಕೂಡ ಕೊಡ್ತಾ ಇದೀವಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು, ಒಂದು ಮಾಡಲ್ ವೆಹಿಕಲ್ 14 ಮಾಡಲು ಶಿಫ್ಟ್. ಇದಕ್ಕೂ ಲೋನು ಕೂಡ ಮಾಡ್ಕೊಡ್ತೀವಿ. 14 ಮಾಡಲ್ ಆಗಿರೋದ್ರಿಂದ ಈ ವೆಹಿಕಲ್ ಪ್ರೈಸಿಂಗ್ ಬಂದು ಓನ್ಲಿ ನಿಮ್ಗೆ 3,49,000ಕ್ಕೆ ಶಿಫ್ಟ್ ಕೊಡ್ತಾ ಇದೀವಿ. ಇನ್ನೊಂದು ಡೀಸೆಲ್ ಶಿಫ್ಟ್ ಇದೆ 2012 ಮಾಡಲು. ಇದು ಬಂದು VDI ವೇರಿಯಂಟ್. ಇದು ಕೂಡ ಕ್ಲಾಸ್ ಕಂಡೀಷನ್ ವೆಹಿಕಲ್. ಪ್ರೈಸಿಂಗ್ ಬಂದು ಓನ್ಲಿ ನಿಮ್ಗೆ 3,50,000ಗೆ ಶಿಫ್ಟ್ ಡೀಸೆಲ್ ವೆಹಿಕಲ್ VDI ವೇರಿಯಂಟ್. ಅದು ಕೂಡ ರನ್ನಿಂಗ್ ಕಂಡೀಷನ್ ಇರುವಂತ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಬಂದು ಇನ್ನೊಂದು 2011 ಮಾಡಲು. ಇದು ಕೂಡ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಟೈಪ್ 2 ವೇರಿಯಂಟ್ ಆಗಿರುತ್ತೆ. ಬರೀ ನಿಮ್ಗೆ 3,39,000ಕ್ಕೆ ಈ ಗಾಡಿ ಕೂಡ ಕೊಡ್ತಾ ಇದೀವಿ. ನೆಕ್ಸ್ಟ್ ಬಂದು ಬ್ರೆಜಾ 3 ಗಾಡಿಗಳಿದೆ. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓನ್ಲಿ 6,50,000ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ವಿತ್ ಲೋನ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಬಂದು ಇದು ಅಂತೂ ಚಾನ್ಸ್ ಪ್ರೈಸ್, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2016 ಮಾಡಲು ZDI ವೇರಿಯಂಟ್ ಟಾಪ್ ಎಂಡ್ ವೆಹಿಕಲ್ 5,80,000 SR ನೋ ಪ್ರೈಸ್ ಅಲ್ಲಿ ಬ್ರೆಜಾ ಓನ್ಲಿ 5,80,000. ಲೋನ್ ಬೇಕಾ 4.25 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಇನ್ನೊಂದು 17 ಮಾಡಲ್ ಇದೆ. ಇದು ಬಂದು ಓನ್ಲಿ ನಿಮ್ಗೆ 6,50,000ಗೆ VDI ಆಪ್ಷನಲ್ ವೆಹಿಕಲ್ ಗಾಡಿ ಕೊಡ್ತಾ ಇದೀವಿ. ಇದು ನೆಕ್ಸ್ಟ್ ಬ್ರೆಜಾ ಆಯ್ತು. ನೆಕ್ಸ್ಟ್ ಬಂದು ನಮ್ಮ ಹತ್ರ ಸಿಯಾಜ್ 2 ವೆಹಿಕಲ್ ಇದೆ. ಮಾರುತಿದಲ್ಲೇ ಒಂದು ಲಕ್ಸುರಿ ಕಂಫರ್ಟಬಲ್ ವೆಹಿಕಲ್ ಅಂದ್ರೆ ಸಿಯಾಜ್ ಆಗಿರುತ್ತೆ. ಹೊಸ ಗಾಡಿ ಬಂದು ನಿಮ್ಗೆ ಆ ಟೈಮಲ್ಲಿ 16 to 17 lakhs ಇತ್ತು. ಇವಾಗ ನಮ್ಮ ಹತ್ರ 2016 ಮಾಡಲು ಸಿಂಗಲ್ ಓನರು ಕ್ಲಾಸ್ ಕಂಡೀಷನ್ ಇರುವಂತ ವೆಹಿಕಲ್. ಓನ್ಲಿ ನಿಮಗೆ 5,25,000ಗೆ ಸಿಯಾಜ್ VXI ಪ್ಲಸ್ ವೆಹಿಕಲ್ ಕೊಡ್ತಾ ಇದೀವಿ. ಅದು ಕೂಡ ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. ಇದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಇನ್ನೊಂದು ಯಾರನ್ನ ಕಡಿಮೆ ಇರುವಂತ ವೆಹಿಕಲ್, ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಹುಡುಕ್ತಾರೆ, ಈ ವೆಹಿಕಲ್ ತಗೋಬಹುದು. ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓನ್ಲಿ 32,000 ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಹಿಸ್ಟ್ರಿ ಸಮೇತ ವೆಹಿಕಲ್ ಕೊಡ್ತೀವಿ. ಇದು ಬಂದು ಓನ್ಲಿ ನಿಮ್ಗೆ 5,49,000ಗೆ ಲೋನ್ ಸಮೇತ ಮಾಡಿ ಕೊಡ್ತೀವಿ. ನಿಮ್ಗೆ ಡೌನ್ ಪೇಮೆಂಟ್ ಬಂದು ಓನ್ಲಿ 49,000 ತಗೊಬನ್ನಿ. ವಿತ್ ನಿಮ್ಗೆ ಅಪ್ ಟು 3 to 4 years ಲೋನ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಬಂದು ನಮ್ಮ ಮುಂದೆ ಒಂದು ಡಿಸೈರ್ ಇದೆ. 2014 ಮಾಡಲು VXI ಕ್ಲಾಸ್ ಕಂಡೀಷನ್ ಶಾರ್ಟ್ ಡಿಕ್ಕಿ ವೆಹಿಕಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿರೋಂಥ ವೆಹಿಕಲ್. 14 ಮಾಡಲು ಓನ್ಲಿ ನಿಮಗೆ 3,75,000ಗೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ವೆಹಿಕಲ್, ಕ್ಲಾಸ್ ಕಂಡೀಷನ್ ವೆಹಿಕಲ್ ಕೊಡ್ತಾ ಇದೀವಿ. ಲೋ ಬಜೆಟ್ ಅಲ್ಲಿ ಡಿಸೈರ್ ಬೇಕಾ, ಇದು ಕೂಡ ಅವೈಲೇಬಲ್ ಇದೆ. 2009 ಮಾಡಲು ಫ್ರೆಶ್ 5 years FC ಕೂಡ ಆಗಿರುವಂತ ವೆಹಿಕಲ್ ವಿತ್ ಮ್ಯಾಗ್ ವೀಲ್ಸ್ ಎಲ್ಲ ಕೂಡ ಬರುತ್ತೆ. ಓನ್ಲಿ 2,25,000ಗೆ ಫೈನಲ್ ಮಾಡ್ಕೊಡ್ತೀವಿ. ಇನ್ನೊಂದು ಸರ್ ZS ಯಾರನ್ನ ಕಡಿಮೆ ಬಜೆಟ್ ಅಲ್ಲಿ ಕಲಿಯಕ್ ವೆಹಿಕಲ್ ಹುಡುಕ್ತಾ ಇದ್ರೆ ಈ ವೆಹಿಕಲ್ ತಗೋಬಹುದು. ಇದರಲ್ಲೂ ಕೂಡ ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕೂಡ ಇರುವಂತ ವೆಹಿಕಲ್. ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿರುವಂತ ವೆಹಿಕಲ್. 2008 ಮಾಡಲ್ ವೆಹಿಕಲ್ ಇರುತ್ತೆ. ಫ್ರೆಶ್ FC ಇನ್ಸೂರೆನ್ಸ್ ಕೂಡ ಆಗಿದೆ ವೆಹಿಕಲ್ಗೆ. ಪ್ರೈಸಿಂಗ್ ಕೇಳ್ತಾ ಇದೀರಾ, 99,000ಗೆ SR ನೋ ಪ್ರೈಸ್. ಮುಂದೆ ಬಂದ್ರೆ ಕಡಿಮೆ ಆಗಲ್ಲ, ಫೈನಲ್ ಪ್ರೈಸ್ ಆಗಿರುತ್ತೆ. ಓನ್ಲಿ 99,000ಗೆ ಫೈನಲ್ ಮಾಡ್ಕೊಡ್ತೀವಿ. ವಿಸಿಟ್ ಮಾಡಿ ನಮ್ಮ MSKಗೆ ವಿತ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ.